ಸಾಧಾರಣ ನಮ್ಮ ಚರ್ಮ ಮತ್ತು ಲೈಂಗಿಕ ರೋಗ ಕ್ಲಿನಿಕ್ನಲ್ಲಿ ನಾವು ಸಾಮಾನ್ಯವಾಗಿ ತರುಣಿಯರಲ್ಲಿ ಒಂದು ಲೈಂಗಿಕ ರೋಗವನ್ನು ನಾವು ನೋಡ್ತೇವೆ. ಇದ್ರ ಬಗ್ಗೆ ನನಗೆ ಒಂದು ಎರಡು ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇದು ಬಹಳ ತಡೆ ಹಿಡಿಯಬಹುದಾದಂಥ ಮತ್ತು ಇದರಿಂದ ಉಂಟಾಗುವಂಥ ತೊಂದರೆಗಳನ್ನು ನಮಗೆ ತಡೆ ಹಿಡಿಯಬಹುದಂತಹ ಒಂದು ರೋಗ. ಇದಕ್ಕೆ ನಾವು ಜನನೇಂದ್ರಿಯದ ಕೆಡುಗಳು ಅಂತ ಹೇಳ್ತೇವೆ. ಅಂದರೆ ಅದಕ್ಕೆ ಇಂಗ್ಲೀಷಲ್ಲಿ ನಾವು ವೆನೇರಿಯಲ್ ವಾರ್ಟ್ ಅಥವಾ ಜನನೇಂದ್ರಿಯಲ್ಲಿ ಬರುವಂತಹ ಕೆಡುಗಳು ಅಥವಾ ಕಾಂಡಿಲೋಮಾ ಅಕ್ಯುಮಿನೇಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ನೀವು ಎಲ್ಲರೂ ನೋಡಿದ್ರೆ ಗೊತ್ತಾಗ್ತದೆ. ವೆನೇರಿಯಲ್ ವಾರ್ಟ್ ಅಂದರೆ ಅದು ನಿಮಗೆ ಚಿತ್ರ ಸಹಿತ ಸಿಗ್ಬೋದು. ಅದರಲ್ಲಿ ಏನಂದರೆ ಅದು ಮದುವೆಗೆ ಮುಂಚಿತವಾಗಿ, ಮದುವೆ ನಂತರ ನಾವು ಬೇರೆ ಹೆಂಗಸು ಅಥವಾ ಬೇರೆ ಗಂಡಸನ ಅಥವಾ ಗೆಳತಿಯರ ಜೊತೆಯಲ್ಲಿ ನಾವು ಬೇರೆ ರೀತಿಯಲ್ಲಿ ನಾವು ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡಾಗ ನಮಗೆ ಈ ರೀತಿಯ ಒಂದು ಲೈಂಗಿಕ ರೋಗ ಬರಲಿಕ್ಕೆ ಸಾಧ್ಯ ಇದೆ. ಸುಮಾರು 40 ವರ್ಷಗಳ ಹಿಂದೆ HIV/AIDS ಬಂದಾಗ ಮತ್ತು ಕಾಂಡಮನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದಾಗ, ನಿರೋಧನ ಯೂಸ್ ಮಾಡಲಿಕ್ಕೆ ಶುರು ಮಾಡಿದಾಗ ಈ ತುಂಬ ಅನೇಕ ಲೈಂಗಿಕ ರೋಗಗಳು ಕಡಿಮೆ ಆದವು. ಆದರೆ ಈ ರೋಗ ವೈರಸ್ಸಿಂದ ಬರುವಂಥ ರೋಗ ಅದು ಕಡಿಮೆ ಆಗಲಿಲ್ಲ. ಯಾಕಂದರೆ ಇದು ಕಾಂಡಮ್ಮಿನ ಮೂಲಕ ಟ್ರಾನ್ಸ್ಮಿಟ್ ಆಗಲಿಕ್ಕೆ ಸಾಧ್ಯ ಇದೆ, ಹರಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಲೈಂಗಿಕ ಕ್ರಿಯೆಯಲ್ಲಿ ಈ ರೋಗ ಇದ್ದರೆ ಆ ಕಡೆ ಈ ಕಡೆ ಅದು ಗಂಡನಿಗೆ ಅಥವಾ ಹೆಂಡತಿಗೆ ಅಥವಾ ಹೆಂಗಸಿಗೆ ಗಂಡುಗೆ ಪಗರ್ಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಈ ಕೆಡು ಯೋನಿಯ ಒಳಗೆ, ಯೋನಿಯ ಹೊರಗೆ ಅಥವಾ ಗರ್ಭಕೋಶದ ಕತ್ತಿನಲ್ಲಿ, ಸರ್ವಿಕ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ, ಅಥವಾ ನಮಗೆ ಗಂಡಸರ ಜನನೇಂದ್ರಿಯದಲ್ಲೆಲ್ಲ ಇದು ಬರ್ಬೋದು. ಮತ್ತು ಬಂದಾಗ ಅದು ಮತ್ತೆ ಅದು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಗುಣ ಆಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಔಷಧಿ ಕೊಟ್ಟಾಗ ಗುಣ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ಸಂಶೋಧನೆ ನಡೆದು 2006ನೇ ಇಸ್ವಿಯಲ್ಲಿ HPV ವ್ಯಾಕ್ಸಿನ್ ಅಂತ ಹೇಳಿ ಬಂತು. ಈ HPV ವ್ಯಾಕ್ಸಿನ್ ಅಂತ ಹೇಳಿ ಈ ಲೈಂಗಿಕ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಅದರಿಂದ ಆಗುವ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಈ ವ್ಯಾಕ್ಸಿನ್ ಬಂತು. ಮುಖ್ಯವಾಗಿ ಹೆಂಗಸರಲ್ಲಿ ಈ ಕ್ಯಾನ್ಸರ್ ಬಂದಾಗ ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇದರಲ್ಲಿ ಬರ್ತದೆ. ಅದನ್ನು ತಡೆಯಲು ಹಿಡಿಲಿಕ್ಕೆ ಬೇಕಾಗಿ ಈ ಇಂಜೆಕ್ಷನ್ ಕೊಡ್ತಾರೆ. 2006ರಲ್ಲಿ ಬಂದರೆ ಸುಮಾರು 2019ನೇ ಇಸವಿಯಲ್ಲಿ ಸುಮಾರು ದೇಶಗಳಲ್ಲಿ 150ಕ್ಕೂ ಹೆಚ್ಚು ದೇಶಗಳಲ್ಲಿ ಇದನ್ನು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನ ಒಳಗೆ ತಗೊಂಡು ಬಂದರು. ನಮ್ಮ ದೇಶದಲ್ಲಿ ಈಗ ಸರ್ಕಾರದ ಕೃಪೆಯಿಂದ ಬಹಳ ಕಡಿಮೆ ರೇಟ್ನಲ್ಲಿ, ಬಹುಶಃ ಹೆಂಗಸರಿಗೆ ಫ್ರೀಯಾಗಿ ಸಿಗ್ತದೆ ಅಂತ ಕಾಣ್ತದೆ, ನನಗೆ ಅಷ್ಟು ಗೊತ್ತಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗ್ತದೆ ಅಂತ ಕಾಣ್ತದೆ. ಅದು ಈಗ ಅವೈಲೇಬಲ್. HPV ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂತ ನಮ್ಮ ದೇಶದ ಪ್ರತಿಷ್ಠಿತ ವ್ಯಾಕ್ಸಿನ್ ತಯಾರಿಕಾ ಸಂಸ್ಥೆಗಳು ಇದನ್ನು ಮಾಡಿದ್ದಾವೆ. ನಮ್ಮ ದೇಶದ ಜನರಿಗಾಗಿ ಮಾಡಿದ್ದಾವೆ. ಅದನ್ನು ಇದನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮ ದೇಶದ ಜನರು, ಮಕ್ಕಳು ಅಂದರೆ ತರುಣಿಯರು ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ. ಅದು ಸಾಧಾರಣ 14 ವರ್ಷದ ಕೆಳಗೆ, ಅಂದರೆ ಅವರು ಲೈಂಗಿಕವಾಗಿ ಆ್ಯಕ್ಟಿವ್ ಆಗಲಿಕ್ಕೆ ಶುರು ಆಗುವಾಗ ಅಥವಾ ದೇಹದ ಬೆಳವಣಿಗೆ ಆಗುವ ಟೈಮ್ನಲ್ಲಿ 8-10 ವರ್ಷದಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಒಮ್ಮೆ ಇಂಜೆಕ್ಷನ್ ಕೊಟ್ಟರೆ 6 ತಿಂಗಳ ನಂತರ 2ನೇ ಇಂಜೆಕ್ಷನ್ ಕೊಡ್ತಾರೆ. 14 ವರ್ಷದ ನಂತರ ಒಮ್ಮೆ ಕೊಟ್ಟರೆ 2 ತಿಂಗಳು ಕಳೆದು ಅಥವಾ 2-3 ತಿಂಗಳು ಕಳೆದು ಮತ್ತೆ ಪುನಃ 6 ತಿಂಗಳು ಕಳೆದು ಇಂಜೆಕ್ಷನ್ ಕೊಡ್ತಾರೆ. ಅದರಿಂದ ಈ ರೋಗ ಕಡಿಮೆ ಆಗ್ತದೆ ಅಂತ. ಅದು ಈ ರೋಗ ಕ್ಯೂರೇಬಲ್ ಅಲ್ಲ, ಥೆರಪ್ಯೂಟಿಕ್ ಅಲ್ಲ, ಇದು ಕ್ಯೂರೇಬಲ್ ಅಲ್ಲ. ಆದ್ದರಿಂದ ಈ ರೋಗದಿಂದ ಕಾಂಪ್ಲಿಕೇಶನ್ ಆದ ಸರ್ವೈಕಲ್ ಕ್ಯಾನ್ಸರ್ ಇದರಲ್ಲಿ ನಿಂತು ಹೋಗ್ತದೆ. ಕೆಲವು ಸ್ಟಡಿಗಳ ಪ್ರಕಾರ ವಾರ್ಟ್ ಅಂದರೆ ಕೆಡುಗಳು ಕಡಿಮೆ ಆದ್ದು ಇದೆ. ಕೆಲವು ಸ್ಟಡಿಗಳ ಪ್ರಕಾರ ಹೊಸ ವಾರ್ಟ್ಗಳು ಬಾರದೇ ಇದ್ದದ್ದು ಇದೆ. ಅದು ಏನೇ ಇರಲಿ, ಆದರೆ ಸರ್ವೈಕಲ್ ಕ್ಯಾನ್ಸರ್ ಇದನ್ನು ತಪ್ಪಿಸ್ಬೋದು. ಆದ್ದರಿಂದ HPV ವ್ಯಾಕ್ಸಿನ್ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿ, ನೀವು ನಿಮ್ಮ ಮಕ್ಕಳಿಗೆ ಅಥವಾ ತರುಣಿಯರ ನೀವು ಇಂಜೆಕ್ಷನ್ ತಗೊಳ್ಳುವ ಬಗ್ಗೆ ಯೋಚನೆ ಮಾಡಬೇಕು. HPV ವ್ಯಾಕ್ಸಿನ್ ನಾವು ಹೇಳ್ತೀವಿ.